ದಾಸರಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಜನರು ಈಡಾಗ್ತಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಓಡಾಡಕ್ಕೆ ರಸ್ತೆ ಇಲ್ಲ, ಬ್ರಿಡ್ಜ್ ಕೂಡ ಕಂಪ್ಲೀಟ್ ಆಗಿ ಹಾಳಾಗೋಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಅವ್ರಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ ಅಂತ ಗ್ರಾಮಸ್ಥರಿಂದನೇ ನಾವು ತಿಳ್ಕೊಳ್ಳೋಣ. ಸರ್, ಅಲ್ಲಿ ಏನೇನ್ ಸಮಸ್ಯೆ ಆಗ್ತಾ ಇದೆ? ನಾವು ಕನ್ನಡಿ ಗ್ರಾಮದವರಾಗಿದ್ದು ರಾಜ್ಕುಮಾರ್ ಪಾಟೀಲ್ ಅಂತ ಹೇಳಿ ಸುಮಾರು ಮಳೆ, ಬಹಳಷ್ಟು ಮಳೆ ಬಿದ್ದ ಕಾರಣದಿಂದಾಗಿ ನಾವು ಊರಿಗೆ ಹೋಗಿಸೋ ಬ್ರಿಡ್ಜ್ ಇದೆ, ಅದು ತುಂಬಾ ಕೆಟ್ಟ ಹೋಗ್ಬಿಟ್ಟಿದೆ. ಕೆಳಗೆಲ್ಲ ಬೆಳಗ್ಗೆ ಬ್ಯಾಲೆನ್ಸಿಂಗ್ ಬೇಕಲ್ಲ, ಅದೆಲ್ಲ ಕೆಟ್ಟ ಹೋಗ್ಬಿಟ್ಟಿದೆ. ಇವಾಗ ಇಂಥ ಅವತಾರಕ್ಕೆ ಯಾರು ಬಂದ್ರು ಕೆಳಗೆ ಬೀಳಂತ ಚಾನ್ಸಸ್ ಇದೆ. ಅದಕ್ಕೆ ಸ್ಕೂಲ್ ಬಸ್ಸಸ್ ಹೋಗ್ತಾ ಇರ್ತವೆ, ಟ್ರ್ಯಾಕ್ಟರ್ ಹೋಗ್ತಾ ಇರ್ತವೆ, ಟೂ ವೀಲರ್ಸ್ ಹೋಗ್ತಾ ಇರ್ತವೆ, ಎಲ್ಲ ಗೂಡ್ಸ್ ವೆಹಿಕಲ್ ಬರ್ತಾ ಇರ್ತವೆ. ಅದಕ್ಕಾಗಿ ಬಹಳ ದುರಂತದಲ್ಲಿ ಅದಕ್ಕೆಲ್ಲ ಸರಿಪಡಿಸ್ಕೊಡ್ಬೇಕಂತ ಮಾನ್ಯ ಸಚಿವರಿಗೆ ಕೂಡ ತಿಳಿಸಿದೀವಿ. ಅದಕ್ಕಾಗೆಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ನಮಗೆ ದುರಸ್ತಿ ಮಾಡ್ಕೊಡ್ಬೇಕು, ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದೀವಿ, ಅದಕ್ಕೋಸ್ಕರ ಬಂದಿದ್ದೀವಿ ಎಲ್ಲ ಗ್ರಾಮಸ್ಥರಾಗಿ. ಸರ್, ಈ ವರ್ಷದ ಮಳೆಯಿಂದಾನೇ ಈ ಒಂದು ಬ್ರಿಡ್ಜ್ ಹಾಳಾಗಿದೆ. ಮಳೆ ಜಾಸ್ತಿ ಆದ ಕಾರಣಕ್ಕಾಗಿ ಹಾಳಾಗುತ್ತಿದೆ. ಎಷ್ಟು ವರ್ಷದಿಂದ? ಅದು ಸುಮಾರಾಗಿ 30 ವರ್ಷದ ಬ್ರಿಡ್ಜ್ ಇರಬೇಕು. ಇದು ಇವಾಗ ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಅದು ರಿಪೇರಿ ಆಗ್ಲೇಬೇಕು, ಇಲ್ಲ ದೊಡ್ಡ ಅನಾಹುತ ಆಗ್ತದೆ. ಹೌದು, 100% ಸ್ಕೂಲ್ ಎಲ್ಲ ಹುಡುಗರು ಬರ್ತಾರೆ, ಬೀದರ್ಕಾಗಿ ಎಜುಕೇಶನ್ ಬೀದರ್ ಬರ್ತಾ ಇರ್ತಾರೆ. ಅದಕ್ಕಾಗಿ ಏನಾದ್ರು ಕಂಪಲ್ಸರಿ ರಿಪೇರಿ ಆಗ್ಲೇಬೇಕು. ಹೇಳಿದ್ವಿ, ಶಾಸಕರು ಬಂದಿದ್ರು, ಅವರು ಕೂಡ ಹೇಳಿದ್ವಿ, ರೇಣುಕಾ ಸಾಹೇಬರು, ಈಶ್ವರ ಖಂಡ್ರೆ ಸಾಹೇಬರು ಎಲ್ಲರೂ ತಿಳಿಸಿದ್ವಿ. ಇನ್ನೂ ಅದ್ರ ಬಗ್ಗೆ ಯಾವುದೋ ಕಾಳಜಿ ವಹಿಸಿಲ್ಲ. ಅದು ದಯಮಾಡಿ ಆದಷ್ಟು ಬೇಗನೆ ರಿಪೇರಿ ಮಾಡ್ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಗ್ರಾಮಸ್ಥರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಇದೀಗ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಶಾಸಕ ಸಚಿವರು ಕೂಡ ಗಮನ ಹರಿಸಿ ಈ ಕೂಡಲೇ ಅದನ್ನ ದುರಸ್ತಿ ಮಾಡ್ಕೊಡ್ಬೇಕು ಅಂತ ವಿನಂತಿ ಕೂಡ ಮಾಡ್ಕೊಂಡಿದ್ದಾರೆ. ಕೆಪಿ ನ್ಯೂಸ್ ಕ್ಯಾಮರಾಮನ್ ಮಹೇಶ್ ಡಿಗೆ ಜೊತೆ ನಾನು ಪೂಜಾ, ಕೆಪಿ ನ್ಯೂಸ್ 24/7 ಧನ್ಯವಾದ.